ಔರಾದ್ ತಾಲೂಕಿನ ದಿನಾಂಕ 20/4/2026ರಂದು ವಿಶ್ವಗುರು ಬಸವಣ್ಣನವರ ಜಯಂತಿ ಆಚರಣೆ ಅಂಗವಾಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಪೂರ್ವ ಸಿದ್ಧತೆ ಸಭೆಗೆ ತಾಲೂಕು ಮಟ್ಟದ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕಿನ ಬಸವ ಅಭಿನಂದನೆಗಳು ಭಾಗವಹಿಸಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕಿರಣ್ ಪಾಟೀಲ್, ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಶಿವಕುಮಾರ್ ಗಾಠಿ, ಸಿಪಿಐ ರಘುವೀರ್ ಸಿಂಗ್ ಠಾಕೂರ್, ತಾಲೂಕು ಆರೋಗ್ಯ ಅಧಿಕಾರಿ ಅನಿಲ್ ಕುಮಾರ್ ಎಕ್ಕಲೂರೆ, ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ರವಿ ಶಿವಕುಮಾರ್, ಹಿರಿಯ ಮುಖಂಡರಾದ ಬಂಡೆಪ್ಪ ಕಂಟೆ, ರವೀಂದ್ರ ಮೀಸೆ, ವೈಜನಾಥ್ ಬುಟ್ಟಿ, ರಾಮಣ್ಣ ವಡಿಯಾರ್, ಅಶೋಕ್ ಶಂಬಳ್ಳಿ, ಶರಣಪ್ಪ ಪಾಟೀಲ್, ವೀರಶೆಟ್ಟಿ ಅಲ್ಮಾಜಿ, ಶರಣಪ್ಪ ಚಿಟ್ಟಿ, ಆನಂದ ದ್ಯಾಡೆ, ಅಂಬಾದಾಸ್ ನಳಗಿ, ಮಲ್ಲಿಕಾರ್ಜುನ್ ಟಂಗಸಾಲಿ, ಎಲ್ಲಾ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ರಾಜಕೀಯ ಸ್ವಾಮಿ, ಚಿಕನ್ ನ್ಯೂಸ್ ಕನ್ನಡ, ಔರಾದ್. ಎಲ್ಲ ಔರಾದ್ ನಾಗರಿಕರಿಗೆ ಏಪ್ರಿಲ್ 20ನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷ ಬಸವ ಜಯಂತಿಯನ್ನು ಆಚರಿಸಲಾಗುತ್ತದೆ. ತಾಲೂಕು ಆಡಳಿತ ವತಿಯಿಂದ ಏಪ್ರಿಲ್ 20ರಂದು ಬೆಳಗ್ಗೆ 8:30ಕ್ಕೆ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಮುಖಾಂತರ ಬಸವೇಶ್ವರ ಮೂರ್ತಿಗೆ ಪೂಜೆ ಸಲ್ಲಿಸಿ ತಹಶೀಲ್ ಕಚೇರಿವರೆಗೆ 10 ಗಂಟೆವರೆಗೆ ಮೆರವಣಿಗೆ ಮಾಡಿ 10 ಗಂಟೆಗೆ ಸರಿಯಾಗಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಅಲ್ಲಿ ಉಪನ್ಯಾಸಕರ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿದೆ. ನಂತರ ಲಘು ಉಪಹಾರ ಇರೋದು. ಸರ್, ಬೈಕ್ ರ್ಯಾಲಿ ಮಾಡ್ತಾ ಇದ್ದೀರಿ ಸರ್? ಅನ್ಅಫಿಷಿಯಲಿ ಅವರು ಸಂಘಟನೆಯವರು ಮಾಡ್ಕೊತಿರ್ಬೋದು. ನಮ್ಮ ತಾಲೂಕು ಆಡಳಿತ ವತಿಯಿಂದ ಯಾವುದೇ ಬೈಕ್ ರ್ಯಾಲಿ ನಮ್ಮದಂತ ಇಲ್ಲ. ನಾವು ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ. ಏಪ್ರಿಲ್ 21 ನಡೆಯಲಿರುವ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ವತಿಯಿಂದ ಆಚರಿಸಿರುವ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ತಮ್ಮ ತಮ್ಮ ಕಚೇರಿಯಲ್ಲಿ ಬಸವೇಶ್ವರ ಫೋಟೋಕ್ಕೆ ಪೂಜೆಯನ್ನು ಸಲ್ಲಿಸಿ ತದನಂತರ ತಾಲೂಕು ಆಡಳಿತ ಆಚರಣೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಪೂರ್ವವಹಿಸಿ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಹಾಗಾಗಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆಂದರೆ ತಪ್ಪದೆ ಯಾರು ಪರವಾಗಿ ಕಳಿಸಿದರೆ ಖುದ್ದಾಗಿ ಬಸವೇಶ್ವರ ಜಯಂತಿ ಆಚರಣೆಯಲ್ಲಿ ಖುದ್ದಾಗಿ ಪಾಲ್ಗೊಳ್ಳಬೇಕಂತ ಕೇಳ್ಕೊಳ್ತೀವಿ. ಸರ್, ತಮ್ಮ ಹೆಸರು? ಮಹೇಶ್ ಪಾಟೀಲ್ ಅಂತ ತಹಶೀಲ್ ಅವರ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣು ಶರಣಾರ್ಥಿಗಳು, ಇದೇ ತಿಂಗಳು 20ನೇ ತಾರೀಕು ಔರಾದ್ನಲ್ಲಿ ತಾಲೂಕಾಡಳಿತ ವತಿಯಿಂದ ಬಸವ ಜಯಂತಿ, ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಜಯಂತಿ ನಿಮಿತ್ತ ಔರಾದ್ ತಾಲೂಕಿನ ಎಲ್ಲ ಶರಣು ಬಂಧುಗಳು, ಬಸವ ಅಭಿಮಾನಿಗಳು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು. ಪ್ರತಿ ಸಲ ನಾವು ಈ ತಾಲೂಕಾಡಳಿತದಿಂದ ಮೆರವಣಿಗೆ, ಒಳ್ಳೆ ರೀತಿ ಮೆರವಣಿಗೆ, ಪೂಜೆ ಎಲ್ಲ ಆಯ್ತು. ಆದ ಕಾರಣ ತಾವುಗಳು ನಮ್ಮ ಬಸವ ಅಭಿಮಾನಿಗಳು ಹಾಗೂ ನಮ್ಮ ಎಲ್ಲ ಸಮಾಜದ ಹಿರಿಯ ನಾಯಕರು ದಯವಿಟ್ಟು ಮುಂಜಾನೆ 20 ತಾರೀಕಿಗೆ ಮುಂಜಾನೆ 8 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಈ ಮೆರವಣಿಗೆ, ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಮೆರವಣಿಗೆ ಚಾಲನೆ ಆಗುತ್ತಾ ಇದೆ. ದಯವಿಟ್ಟು ಈ ಕಾರ್ಯಕ್ರಮ ಬರಬೇಕು, ಬಂದು ಯಶಸ್ವಿ ಮಾಡಬೇಕು. ಅದೇ ರೀತಿಯಾಗಿ 19ನೇ ತಾರೀಕು ನಾವು ಔರಾದ್ ತಾಲೂಕಾ ಸಮಿತಿ ವತಿಯಿಂದ, ಬಸವಣ್ಣನ ಅಭಿಮಾನಿ ಸಮಿತಿ ವತಿಯಿಂದ ನಾವೇನು ಮಾಡಿದೆವು, ಬೈಕ್ ರ್ಯಾಲಿ ವ್ಯವಸ್ಥೆ ಮಾಡಿದೆವು. ದಯವಿಟ್ಟು ತಾಲೂಕಿನ ಎಲ್ಲ ಯುವಕರು ಹಾಗೂ ನಮ್ಮ ಹಿರಿಯರು, ಬಸವ ಅಭಿಮಾನಿಗಳು ದಯವಿಟ್ಟು 5 ಗಂಟೆಗೆ ಬಸವ ಜಯಂತಿ ನಿಮಿತ್ತ ನಾವೊಂದು ಬೈಕ್ ರ್ಯಾಲಿ ವ್ಯವಸ್ಥೆ ಮಾಡಿದೆವು. ದಯವಿಟ್ಟು ಬಸವ ಜಯಂತಿ ಬೈಕ್ ರ್ಯಾಲಿಗೆ ಎಲ್ಲರೂ ಬರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಸರ್, ಬೈಕ್ ರ್ಯಾಲಿದಾಗ ಎಷ್ಟು ಬೈಕ್ಗಳು ಸೇರ್ಬೋದು? ಸುಮಾರು ಕಳೆದ ವರ್ಷ 1,000 ಬೈಕ್ ಇದ್ದು, ಈಗ ಅದಕ್ಕಿಂತ ಹೆಚ್ಚಾಗ್ಬೋದು ಅಂತ ಹೇಳಿ ಅಂತ ನಾನು ತಿಳ್ಕೊಂಡಿದ್ದೆ. ಸರ್, ಎಷ್ಟು ಜನ ಸೇರ್ಬೋದು ಬಸವ ಜಯಂತಿಗೆ? ಬಸವ ಜಯಂತಿ ಒಂದು 2,000 ಬೈಕ್ ರ್ಯಾಲಿ ಆಗ್ಬೋದು ಅಂತ ಹೇಳಿ. ಸರ್, ಜನ ಎಷ್ಟು ಸೇರ್ಬೋದು? ಈ ಜನ ಇದು ತಾಲೂಕಾ ನಮ್ಮ ವತಿಯಿಂದ, ತಾಲೂಕಾಡಳಿತ ವತಿಯಿಂದ ಎಲ್ಲ ಅಧಿಕಾರಿಗಳು ಬರ್ತಾರೆ ಹಾಗೂ ನಮ್ಮ ಬಸವ ಅಭಿಮಾನಿಗಳು ತಾಲೂಕದಿಂದ ಹಳ್ಳಿಯಿಂದ ಬರ್ತಾರೆ ಅಂತ ಹೇಳಿ ಭಾವಿಸ್ತಾರೆ. ಸರ್, ನಿಮ್ಮ ಹೆಸರು? ಶರಣಪ್ಪ ಪಾಟೀಲ್. ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.